ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಇನ್ಫೆಕ್ಷನ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಟೆಂಪ್ರೇಚರ್ ಕಡಿಮೆ ಇದ್ದಾಗ ಮತ್ತು ಹ್ಯೂಮಿಡಿಟಿ ಕಡಿಮೆ ಇದ್ದಾಗ ವೈರಸ್ ಮತ್ತು ಬ್ಯಾಕ್ಟೀರಿಯಾ ಹೆಚ್ಚಾಗಿ ಸರ್ವೈವ್ ಆಗಿ ಸಾಕಷ್ಟು ಜನರಲ್ಲಿ ಇನ್ಫೆಕ್ಷನ್ಸ್ ಕಾಸ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಕೆಲವರಿಗೆ ಬರೀ ನೆಗಡಿ, ಕೆಮ್ಮು, ಜ್ವರ, ಮೈಕೈ ನೋವು ಈ ರೀತಿ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಕಾಣಿಸ್ಕೊಂಡ್ರೆ ಕೆಲವರಲ್ಲಿ ಅದು ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಕೂಡ ಅಫೆಕ್ಟ್ ಆಗಿ ನಿಮೋನಿಯಾ ಜ್ವರ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಮುಂಚಿನಿಂದ ರೆಸ್ಪಿರೇಟರಿ ಕಾಯಿಲೆಗಳಿದ್ದವರು ಅಂದರೆ ಆಸ್ತಮಾ ಆಗಲಿ ಅಥವಾ ಬ್ರಾಂಕೈಟಿಸ್ ಅನ್ನುವಂಥ ಕಾಯಿಲೆಗಳಿದ್ದವರಲ್ಲಿ ಈ ಥರ ಇನ್ಫೆಕ್ಷನ್ಸ್ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಮತ್ತು ಆಗಿದ್ದಾದ್ಮೇಲೆ ಅದು ರಿಕವರಿ ಆಗೋದಕ್ಕೆ ಕೂಡ ಈ ವಿಂಟರ್ ಸೀಸನಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. 2-3 ವಾರ ಮೋಸ್ಟ್ ಆಫ್ ದ ಪೀಪಲ್ ರಿಕ್ವೈರ್ ಇಟ್. ಸೊ ನಿಮ್ಮನ್ನು ನೀವು ಇನ್ಫೆಕ್ಷನ್ಸಿಂದ ಹೇಗೆ ಕಾಪಾಡ್ಕೋಬೇಕು ಅಂದರೆ ತುಂಬ ಜಾಸ್ತಿ ಜನ ಇರುವಂಥ ಜಾಗಗಳನ್ನು ಅವಾಯ್ಡ್ ಮಾಡಿ, ಕ್ರೌಡೆಡ್ ಪ್ಲೇಸ್ಗೆ ಹೋಗಲೇಬೇಕಾಯಿತು ಅಂದರೆ ಆದಷ್ಟು ಮಾಸ್ಕ್ ಉಪಯೋಗಿಸುವಂಥ ಪ್ರಯತ್ನ ಮಾಡಿ. ಸಣ್ಣ ಪುಟ್ಟ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿದ್ದ ತಕ್ಷಣ ಆದಷ್ಟು ಅದಕ್ಕೆ ಬೇಗ ಚಿಕಿತ್ಸೆ ತಗೊಂಡು ಗುಣ ಮಾಡ್ಕೊಳ್ಳೋ ರೀತಿ ನೋಡ್ಕೊಳ್ಳಿ. ಮತ್ತು ಈ ವಿಚಾರಗಳನ್ನು ಬೇರೆಯವ್ರಿಗೂ ಕೂಡ ತಿಳಿಸಿ ಇನ್ಫೆಕ್ಷನ್ನ ಆದಷ್ಟು ಕಡಿಮೆ ಆಗೋ ರೀತಿ ಮಾಡ್ಕೋಬೋದು.